ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ದುಮ್ ದುರ್ಗಾಯ ನಮಃ. ಈ ಒಂದು ವಿಡಿಯೋನಲ್ಲಿ ನಿಮಗೆ ಮೇಷ ರಾಶಿಯ ವರ್ಷ ಭವಿಷ್ಯ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ಪರಾಭಾವನಾಮ ಸಂವತ್ಸರ ಯುಗಾದಿ ಹೊಸ ವರ್ಷದ ಶುಭಾಶಯಗಳು. ಈ ಒಂದು ವಿಡಿಯೋನಲ್ಲಿ ಮೇಷ ರಾಶಿಯ ಆದಾಯ ಮತ್ತು ವ್ಯಯ ಮತ್ತೆ ಗ್ರಹಗತಿಗಳ ಬಗ್ಗೆ ಕೆಲವೊಂದು ಮಾಹಿತಿ ತಿಳಿಸ್ಕೊಡುತ್ತಿದ್ದೇನೆ. ಆದಾಯ ಬಂದು ಮೇಷ ರಾಶಿಗೆ 11, ವ್ಯಯ 5 ಅಂದ್ರೆ ಆದಾಯ ಹೆಚ್ಚಿರುತ್ತದೆ. ಇನ್ನು ಆರೋಗ್ಯ ವಿಚಾರದಲ್ಲಿ 0, ಅನಾರೋಗ್ಯ 4 ಅಂದ್ರೆ ಹೆಚ್ಚಾಗಿ ಅನಾರೋಗ್ಯ ಪೀಡಿತವಾಗುತ್ತದೆ ಈ ವರ್ಷ ಮೇಷರಾಶಿಯವರಿಗೆ. ಇನ್ನು ಮೇಷರಾಶಿಗೆ ಗುರುಗ್ರಹವು ಮಿಥುನ ಮತ್ತು ಕಟಕ ರಾಶಿಯಲ್ಲಿ ಸಂಚಾರ ಮಾಡುವಾಗ ಅಶುಭ ಫಲಗಳನ್ನು ಅನುಭವಿಸಬೇಕಾಗುತ್ತದೆ. ಮನಸ್ಸಿಗೆ ನಾನಾ ರೀತಿಯ ಚಿಂತೆ, ಚಂಚಲ ಸ್ವಭಾವ ಉಂಟಾಗುತ್ತದೆ. ಕೆಲಸ ಕಾರ್ಯಗಳಲ್ಲಿ ನಿಧಾನಗತಿ, ಮಂದಗತಿ ಆಗುತ್ತದೆ. ಇನ್ನು ಬಂಧು ಜನರ ವಿರೋಧಗಳು ಹೆಚ್ಚಾಗುತ್ತದೆ. ವ್ಯವಹಾರಗಳಲ್ಲಿ ಸಾಧಾರಣ ಲಾಭ ಅನುಭವಿಸಬೇಕಾಗುತ್ತೆ ಮೇಷರಾಶಿಯವರಿಗೆ. ಇನ್ನು ಶನಿ ಗ್ರಹ 12ನೇ ಮನೆಯಲ್ಲಿ ಸಂಚಾರ ಮಾಡುವಾಗ ಸಾಡೆ ಸಾತಿ ನಡೀತಾ ಇದೆ ಮೇಷರಾಶಿಯವರಿಗೆ. ಅದಕ್ಕೆ ಮೊದಲು ಪರಿಹಾರವನ್ನು ಮಾಡ್ಕೋಬೇಕಾಗುತ್ತೆ ಸಾಡೆ ಸಾತಿಗೆ. ಇನ್ನು ದುಷ್ಟ ಜನರ ಸಹವಾಸಗಳು, ಅವರಿಂದ ನಾನಾ ರೀತಿಯ ತೊಂದರೆಗಳು ಮತ್ತು ಮಿತಿ ಮೀರಿದ ಖರ್ಚುಗಳು ಹೆಚ್ಚಾಗುತ್ತದೆ. ವಾಹನಗಳಲ್ಲಿ ಚಲಾಯಿಸುವಾಗ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಇನ್ನು ಮೇಷರಾಶಿಗೆ ಮೇನ್ ಆಗಿ ರಾಹು ಗ್ರಹ 11ನೇ ಮನೆಯಲ್ಲಿ ಸಂಚಾರ ಮಾಡುವಾಗ ಅದು ಶುಭವಲ್ಲ. ರಾಹು ಗ್ರಹಕ್ಕೂ ಸಂಬಂಧಪಟ್ಟಿದ್ದು ಪರಿಹಾರ ಮಾಡ್ಕೋಬೇಕು. ಇನ್ನು ಮೇನ್ ಆಗಿ ಹನುಮಾನ್ ಚಾಲೀಸ್ ಪಠನೆ ಮಾಡಿ ಪರಿಹಾರ ಮೇಷರಾಶಿಗೆ ಏನಪ್ಪಾ ಅಂದ್ರೆ ಹನುಮಾನ್ ಚಾಲೀಸ್ ಪಠನೆ ಮಾಡಿ ಮತ್ತು ಸುಬ್ರಹ್ಮಣ್ಯ ಆರಾಧನೆ ಮಾಡಿ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿದ್ದು ಕ್ಷೀರಾಭಿಷೇಕವನ್ನು ಮಾಡಿಸಿ